ಸುಬಲರಾಜನ ಮಗಳಾದ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಕೊಟ್ಟು ವಿವಾಹವಾಯಿತು. ಗಾಂಧಾರಿಯು ವಿನಯ ಸೌಜನ್ಯಗಳಿಂದ ಗಂಡನ ಸೇವೆ ಮಾಡುತ್ತಾ ಹಿರಿಯರ ಮೆಚ್ಚುಗೆಗೆ ಪಾತ್ರಳಾದಳು. ಕುಂತಿ ಭೋಜನಿಗೆ ಮಕ್ಕಳಿರಲಿಲ್ಲ. ಯಾದವ ವಂಶದ ಶೂರನ ಮಗಳನ್ನು ದತ್ತು ಪಡೆದನು. ಅವಳಿಗೆ ಕುಂತಿ ಎಂದು ನಾಮಕರಣ ಮಾಡಿದನು. ಮಗಳು ಬೆಳೆದು ದೊಡ್ಡವಳಾಗುತ್ತಿದ್ದಳು. ಅವಳು ಅತಿಥಿ ಸತ್ಕಾರದಲ್ಲಿ ಪರಿಣಿತಳಾಗಿದ್ದಳು. ಒಮ್ಮೆ ದೂರ್ವಾಸರು ಕುಂತಿ ರಾಜನ ಅರಮನೆಯಲ್ಲಿ ಬಿಡಾರ ಮಾಡಿದ್ದಾಗ ಕುಂತಿಯು ಅವರ ಶುಶ್ರೂಷೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರಳಾದಳು. ದೂರ್ವಾಸರು ಪುತ್ರ ಪ್ರಾಪ್ತಿಯಾಗುವ ಮಂತ್ರವನ್ನು ಕುಂತಿಗೆ ಉಪದೇಶಿಸಿದರು. ಮುಂದೆ ಒಂದು ದಿನ ಕುಂತಿಯು ಅವರು ಉಪದೇಶಿಸಿದ ಮಂತ್ರವನ್ನು ಉಚ್ಚರಿಸಿ ಸೂರ್ಯನನ್ನು ಆಹ್ವಾನಿಸಿದಳು. ಸೂರ್ಯನು ಕುಂತಿಗೆ ಬಲವಂತ ಮಾಡಿ ಅವಳೊಡನೆ ರತಿ ಸುಖವನ್ನು ಅನುಭವಿಸಿ ಅವಳಿಗೆ ಸುಂದರವಾದ ಶಿಶುವನ್ನು ಅನುಗ್ರಹಿಸಿದನು. ಕುಂತಿಗೆ ಮೊದಲಿನಂತೆಯೇ ಕನ್ಯಾವಸ್ಥೆಯನ್ನೂ ಅನುಗ್ರಹಿಸಿ ಅಂತರ್ಹಿತನಾದನು. ಕುಂತಿಯು ತನ್ನ ತಂದೆ ತಾಯಿಗಳಿಗೆ ಭಯಪಟ್ಟು ಈ ವಿಚಾರವನ್ನು ಯಾರಿಗೂ ಹೇಳದೆ ಮಗುವನ್ನು ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ಬಿಟ್ಟಳು. ಸೂತನಾಯಕನಿಗೆ ಆ ಪೆಟ್ಟಿಗೆಯು ಸಿಕ್ಕಿ ಅದರಲ್ಲಿದ್ದ ಮಗನನ್ನು ಅವನ ಪತ್ನಿಯೂ ತನ್ನ ಮಗುವಂತೆ ಸಾಕಿದರು. ಆ ಮಗುವಿಗೆ ವಸುಷೇಣನೆಂದು ಹೆಸರಿಟ್ಟರು. ಅವನು ದೊಡ್ಡವನಾಗುತ್ತಾ ಧನುರ್ವಿದ್ಯೆಯಲ್ಲಿ ಪಾರಂಗತನಾಗಿ ತನ್ನ ತಂದೆಯ ಬಗ್ಗೆ ತಿಳಿಯದಿದ್ದರೂ ನಿರಂತರವಾಗಿ ಸೂರ್ಯಾರಾಧನೆಯನ್ನು ಮಾಡುತ್ತಿದ್ದನು. ಕರ್ಣಕುಂಡಲಗಳೊಡನೆ ಜನಿಸಿದ್ದರಿಂದ ಅವನಿಗೆ ಕರ್ಣನೆಂಬ ಹೆಸರೂ ಪ್ರಸಿದ್ಧವಾಯಿತು. ಮುಂದೆ ಯೌವನದ ಹೊಸ್ತಿಲನ್ನು ದಾಟಿದ ಕುಂತಿಯನ್ನು ಮದುವೆಯಾಗಲು ಅನೇಕ ರಾಜರು ಹಾತೊರೆಯುತ್ತಿದ್ದರು. ಕುಂತಿ ಭೋಜನು ಸ್ವಯಂವರವನ್ನು ಏರ್ಪಡಿಸಿದನು. ಅನೇಕ ರಾಜಕುಮಾರರು ಸ್ವಯಂವರಕ್ಕೆ ಬಂದಿದ್ದರು. ಅವರ ಮಧ್ಯೆ ವಿರಾಜಮಾನನಾಗಿ ಕುಳಿತಿದ್ದ ಪಾಂಡುವನ್ನು ಕುಂತಿಯು ವರಿಸಿದಳು. ಪಾಂಡುವು ಕುಂತಿಯೊಡನೆ ಹಸ್ತಿನಾಪುರಕ್ಕೆ ಬಂದನು. ಪಾಂಡುವು ಪತ್ನಿಯೊಡನೆ ಸುಖದಿಂದ ಕಾಲ ಕಳೆಯುತ್ತಿದ್ದನು. ಭೀಷ್ಮನು ಪಾಂಡುವಿಗೆ ಮತ್ತೊಂದು ವಿವಾಹವನ್ನು ಮಾಡಬೇಕೆಂದುಕೊಂಡನು. ಮದ್ರರಾಜನ ಮಗಳು ಮಾದ್ರಿಯನ್ನು ಪಾಂಡುವಿಗೆ ಕೊಡುವಂತೆ ಕೇಳಿದನು. ಎಲ್ಲರೂ ಸಮ್ಮತಿಸಲು ಮಾದ್ರಿ ಪಾಂಡುಗಳ ವಿವಾಹವು ಹಸ್ತಿನಾಪುರದಲ್ಲಿ ಸಂಭ್ರಮದಿಂದ ನೆರವೇರಿತು. ಪಾಂಡುವು ಮಾದ್ರಿಗಾಗಿ ಪ್ರತ್ಯೇಕವಾದ ಅರಮನೆಯನ್ನು ಕಟ್ಟಿಸಿಕೊಟ್ಟನು. ಕುಂತಿ ಮಾದ್ರಿಯರಲ್ಲಿ ಪರಸ್ಪರ ಅಸೂಯೆಯುಂಟಾಗದಂತೆ ಸಂತೋಷದಿಂದ ಅವರಿಬ್ಬರೊಡನೆ ಕಾಲ ಕಳೆಯುತ್ತಿದ್ದನು. ಕೆಲವು ದಿನಗಳ ನಂತರ ಪಾಂಡುವು ವಿಜಯ ಯಾತ್ರೆಗೆ ಹೊರಟನು. ಚತುರಂಗ ಬಲದೊಡನೆ ಕೂಡಿ ಮೊದಲು ದಶಾರ್ಣ ರಾಜರನ್ನು ಯುದ್ಧದಲ್ಲಿ ಗೆದ್ದನು. ಆ ರಾಜರು ಕಪ್ಪ ಕಾಣಿಕೆಗಳನ್ನು ಪಾಂಡುವಿಗೆ ಸಮರ್ಪಿಸಿದರು. ಮುಂದಕ್ಕೆ ಹೊರಟು ಮಗಧಾಧಿಪತಿ ದೀರ್ಘರಾಜನನ್ನು ಯುದ್ಧದಲ್ಲಿ ಕೊಂದನು. ಅವನ ಬೊಕ್ಕಸದ ಹಣವನ್ನು ತೆಗೆದುಕೊಂಡನು. ಹಾಗೆಯೇ ವಿದೇಹ, ಕಾಶಿ, ಕುಂಭ, ಪುಂಡ್ರ ಮುಂತಾದ ದೇಶಗಳನ್ನು ಗೆದ್ದುಕೊಂಡನು. ಅಪಾರ ಐಶ್ವರ್ಯವನ್ನು ಸಂಪಾದಿಸಿಕೊಂಡು ಪಾಂಡುವು ಹಸ್ತಿನಾಪುರವನ್ನು ಸೇರಿದನು. ತಾನು ತಂದ ಐಶ್ವರ್ಯವೆಲ್ಲವನ್ನು ಮೊದಲು ಧೃತರಾಷ್ಟ್ರನಿಗೆ ಒಪ್ಪಿಸಿ ಭೀಷ್ಮನಿಗೂ ಸತ್ಯವತಿಗೂ ತನ್ನ ಇಬ್ಬರು ತಾಯಿಯರಿಗೂ ಹಂಚಿಕೊಟ್ಟನು. ವಿದುರನಿಗೂ ಸ್ವಲ್ಪ ಭಾಗವನ್ನು ಕೊಟ್ಟನು. ಪಾಂಡುವು ತಂದ ಐಶ್ವರ್ಯದಿಂದ ಧೃತರಾಷ್ಟ್ರನು 100 ಅಶ್ವಮೇಧ ಯಾಗಗಳಿಗೆ ಸಮಾನವಾದ ಪಂಚಮಹಾಯಜ್ಞಗಳನ್ನು ಮಾಡಿದನು. ಪಾಂಡುವು ಕುಂತಿ ಮಾದ್ರಿಯರೊಡನೆ ವನವಿಹಾರಕ್ಕಾಗಿ ಹೊರಟನು. ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಒಂದು ಪರ್ಣಶಾಲೆಯನ್ನು ಕಟ್ಟಿಕೊಂಡು ಕುಂತಿ ಮಾದ್ರಿಯರೊಡನೆ ಸಂತೋಷದಿಂದ ವಿಹರಿಸುತ್ತಾ ಕಾಲ ಕಳೆದನು. ಇಷ್ಟರಲ್ಲಿ ಭೀಷ್ಮನು ದೇವಕನೆಂಬ ರಾಜನ ಅರಮನೆಯಿಂದ ಕಡು ಚೆಲುವಿಯಾದ ಪಾರ್ಶವಿ ಎಂಬ ಹೆಸರಿನ ಕನ್ಯೆಯನ್ನು ಕರೆತಂದು ವಿದುರನಿಗೆ ಕೊಟ್ಟು ವಿವಾಹವನ್ನು ನೆರವೇರಿಸಿದನು. ಗಾಂಧಾರಿಯು ತನಗೆ 100 ಮಕ್ಕಳು ಆಗಬೇಕೆಂದು ಆಶಿಸಿ ವ್ಯಾಸ ಮಹರ್ಷಿಗಳಿಂದ ಅನುಗ್ರಹ ಪಡೆದಳು. ಧೃತರಾಷ್ಟ್ರನೊಡನೆ ಸಮಾಗಮ ಮಾಡಿ ಗರ್ಭವತಿಯಾದಳು. ಎಷ್ಟು ದಿನಗಳಾದರೂ ಅವಳಿಗೆ ಪ್ರಸವವೇ ಆಗಲಿಲ್ಲ. ಅವಳು ಅತಿ ಪ್ರಯಾಸದಿಂದ ಗರ್ಭಪಾತ ಮಾಡಿಕೊಂಡು ಒಂದು ಮಾಂಸದ ಮುದ್ದೆಯನ್ನು ತೆಗೆದಳು. ವ್ಯಾಸರ ಆಜ್ಞೆಯಂತೆ ಆ ಗರ್ಭಪಿಂಡವನ್ನು 100 ಚೂರುಗಳಾಗಿ ಮಾಡಿ ತುಪ್ಪದಿಂದ ತುಂಬಿದ್ದ 100 ಮಡಕೆಗಳಲ್ಲಿ ಆ ತುಂಡುಗಳನ್ನು ಇಟ್ಟು ಕಾಪಾಡಲಾಯಿತು. 2 ವರ್ಷಗಳ ನಂತರ ಮೊದಲನೆಯ ಮಡಿಕೆಯಿಂದ ದುರ್ಯೋಧನನ ಜನನವಾಯಿತು. ಹುಟ್ಟಿದ ಒಡನೆಯೇ ಆ ಮಗು ಕತ್ತೆಯಂತೆ ಅರಚಲು ತೊಡಗಿತು. ಹಾಗೆಯೇ ಧೃತರಾಷ್ಟ್ರನಿಗೆ 100 ಮಂದಿ ಮಕ್ಕಳು ಹುಟ್ಟಿದರು ಮತ್ತು ಒಂದು ಹೆಣ್ಣು ಶಿಶುವೂ ಜನಿಸಿತು. ಗಾಂಧಾರಿಯು ಗರ್ಭಿಣಿಯಾಗಿದ್ದಾಗ ಧೃತರಾಷ್ಟ್ರನಿಗೆ ಒಬ್ಬ ವೈಶ್ಯ ಸ್ತ್ರೀಯಿಂದ ಯುಯುತ್ಸು ಎಂಬ ಮಗನು ಹುಟ್ಟಿದನು. ಹೀಗೆ 4 ವರ್ಷಗಳ ಅವಧಿಯಲ್ಲಿ ಧೃತರಾಷ್ಟ್ರನಿಗೆ 100 ಗಂಡು ಮಕ್ಕಳು, ದುಶಲಾ ಎಂಬ ಕನ್ಯೆಯು ವೈಶ್ಯ ಸ್ತ್ರೀಯಲ್ಲಿ ಯುಯುತ್ಸುವೂ ಜನಿಸಿದರು. ಇತ್ತಲಾಗಿ ಪಾಂಡುವು ಕುಂತಿ ಮಾದ್ರಿಯರೊಡನೆ ಅರಣ್ಯದಲ್ಲಿ ಬೇಟೆಯಾಡುತ್ತಾ ಕಾಲ ಕಳೆಯುತ್ತಿದ್ದನು.
ಒಂದು ದಿನ ಪಾಂಡುವು ಬೇಟೆಯಾಡುತ್ತಿದ್ದಾಗ ಒಂದು ಗಂಡು ಜಿಂಕೆಯು ಹೆಣ್ಣು ಜಿಂಕೆಯೊಡನೆ ಸೇರಿ ಸುರತ ಕ್ರಿಯೆಯನ್ನು ಆನಂದಿಸುತ್ತಿತ್ತು. ಪಾಂಡುವು ಆ ಜಿಂಕೆಯ ಜೋಡಿಗೆ ಬಾಣಗಳನ್ನು ಗುರಿಯಾಗಿ ಇಟ್ಟು ಹೊಡೆದನು. ಬಾಣಗಳು ತಾಕಿದೊಡನೆ ಜಿಂಕೆಯ ವೇಷ ಧರಿಸಿದ್ದ ಋಷಿಕುಮಾರ ಮತ್ತು ಅವನ ಪತ್ನಿಯು ಮಾನುಷ ಧ್ವನಿ ಮಾಡುತ್ತಾ ಕೆಳಗುರುಳಿದವು. ಆ ತಪಸ್ವಿ ಕುಮಾರನು ಪಾಂಡುವನ್ನು ನೋಡಿ, ನಾನು ತಿಂದಮನೆಂಬ ತಪಸ್ವಿಯೋ, ಮಾನವರ ಮಧ್ಯದಲ್ಲಿ ಸುರತ ಕಾರ್ಯ ಮಾಡಲು ನಾಚಿಕೆಪಟ್ಟು ಮೃಗ ರೂಪ ತಾಳಿ ಈ ಹೆಣ್ಣು ಜಿಂಕೆಯ ಜೊತೆ ಸೇರಿ ಆನಂದ ಪಡುತ್ತಿದ್ದೆ. ನೀನು ವಿವೇಚನೆ ಇಲ್ಲದೆ ನನ್ನನ್ನು ಕೊಂದಿರುವೆ. ನನಗೆ ಬಂದ ಈ ಸಂಕಟವೇ ನಿನಗೂ ಬರಲಿ. ನೀನು ನಿನ್ನ ಪ್ರಿಯೆಯೊಡನೆ ಸಮಾಗಮ ಮಾಡುವ ವೇಳೆಯಲ್ಲಿ ನೀನು ಮತ್ತು ನಿನ್ನನ್ನು ಸೇರಿರುವ ಪತ್ನಿಯು ಯಮಲೋಕಕ್ಕೆ ಸೇರುವಿರಿ ಎಂದು ಶಾಪವಿತ್ತನು. ಪಾಂಡುವು ದುಃಖದಿಂದ ನಡೆದ ವಿಚಾರವನ್ನು ತನ್ನ ಪತ್ನಿಯರೊಡನೆ ಹೇಳಿಕೊಂಡನು. ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕರಿಸುವುದಾಗಿ ಹೇಳಿದನು. ಕುಂತಿ ಮಾದ್ರಿಯರು, ನೀನು ಇದಕ್ಕಾಗಿ ಸನ್ಯಾಸ ಸ್ವೀಕರಿಸಬೇಕಿಲ್ಲ. ಪತ್ನಿಯರೊಡನೆ ಇದ್ದುಕೊಂಡೇ ತಪಸ್ಸು ಮಾಡುತ್ತಾ ಇರಬಹುದು. ನಾವು ಜಿತೇಂದ್ರಿಯರಾಗಿ ತಪಸ್ಸು ಮಾಡುತ್ತಿರುವೆವು ಎಂದರು. ಪಾಂಡುವು ತನ್ನ ಸೇವಕರ ಮೂಲಕ ತಾನು ಮತ್ತು ತನ್ನ ಪತ್ನಿಯರು ನಗರಕ್ಕೆ ಹಿಂತಿರುಗುವುದಿಲ್ಲವೆಂದು ತಪಸ್ವಿಗಳಾಗಿ ಅರಣ್ಯವಾಸಕ್ಕೆ ಹೊರಟಿರುವುದಾಗಿ ಹೇಳಿ ಕಳುಹಿಸಿದನು. ಕುಂತಿ ಮಾದ್ರಿಯರೊಡನೆ ಶ್ರುತಶೃಂಗ ಪರ್ವತದ ತಪ್ಪಲನ್ನು ಸೇರಿ ಅಲ್ಲಿದ್ದ ಋಷಿಗಳೊಡನೆ ಸೇರಿ ತಪಸ್ಸನ್ನು ಆಚರಿಸುತ್ತಿದ್ದನು. ಪಾಂಡುವು ತನ್ನ ವಂಶೋದ್ಧಾರಕ್ಕಾಗಿ ಮಕ್ಕಳನ್ನು ಹಡೆಯುವ ವಿಚಾರವಾಗಿ ಕುಂತಿ ಮಾದ್ರಿಯರೊಡನೆ ಹೇಳಿದನು. ಕುಂತಿಯು ತನ್ನ ಹಿಂದಿನ ಸಂಭವವನ್ನು ಸ್ಮರಿಸಿಕೊಂಡು ಪಾಂಡುವಿಗೆ ಹೇಳಿದಳು, ಮಹಾರಾಜ, ನಾನು ಕನ್ಯೆಯಾಗಿದ್ದಾಗ ತನ್ನ ತಂದೆಯ ಅರಮನೆಗೆ ಅತಿಥಿಯಾಗಿ ಬಂದಿದ್ದ ದೂರ್ವಾಸ ಮುನಿಗಳು ನನಗೆ ವರವನ್ನು ಕೊಟ್ಟಿದ್ದರು. ಆ ವರದ ಬಲದಿಂದ ದೇವತೆಗಳಿಂದ ಮಕ್ಕಳನ್ನು ಪಡೆಯಬಹುದು. ನೀನು ಯಾವ ದೇವತೆಯನ್ನು ಹೇಳುವೆಯೋ ಆ ದೇವತೆಯನ್ನೇ ಆಹ್ವಾನಿಸುತ್ತೇನೆ. ನಿನ್ನ ಆಜ್ಞೆಯನ್ನು ನೆರವೇರಿಸುತ್ತೇನೆ ಎಂದಳು. ಪಾಂಡುವು ಬಹಳ ಸಂತೋಷದಿಂದ ಯಮಧರ್ಮನನ್ನು ಆಹ್ವಾನಿಸುವಂತೆ ಹೇಳಿದನು. ಅಷ್ಟರಲ್ಲಿ ಗಾಂಧಾರಿಯು ಗರ್ಭವನ್ನು ಧರಿಸಿ 1 ವರ್ಷವಾಗಿತ್ತು. ಕುಂತಿಯು ಯಮಧರ್ಮನನ್ನು ಮಂತ್ರಪೂರ್ವಕವಾಗಿ ಆಹ್ವಾನಿಸಿ ಸುಪುತ್ರನನ್ನು ಪಡೆದಳು. ಪಾಂಡುವು ಮತ್ತೊಬ್ಬ ಮಗನನ್ನು ಪಡೆಯಲು ಇಷ್ಟಪಟ್ಟು ಕುಂತಿಗೆ ಹೇಳಿದನು. ಅದರಂತೆ ಕುಂತಿಯು ಪಾಂಡುವಿನ ಸಲಹೆಯಂತೆ ವಾಯುದೇವನನ್ನು ಪ್ರಾರ್ಥಿಸಿ ಅವನ ಅನುಗ್ರಹದಿಂದ ಮಹಾಪರಾಕ್ರಮಿಯಾದ ಮಗನನ್ನು ಹೆತ್ತಳು. ಕುಂತಿಯು ಹುಟ್ಟಿದ ಶಿಶುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದಾಗ ಅವಳ ಬಳಿಗೆ ಒಂದು ಹುಲಿಯು ಬಂದಿತು. ಕುಂತಿಯು ಹೆದರಿಕೆಯಿಂದ ಮೇಲಕ್ಕೆದ್ದಳು. ತೊಡೆಯ ಮೇಲಿದ್ದ ಶಿಶುವು ಕೆಳಕ್ಕೆ ಬಿತ್ತು. ಘೋರವಾದ ಶಬ್ದ ಉಂಟಾಯಿತು. ಹುಲಿಯು ಹೊರಟು ಹೋದ ನಂತರ ಕೆಳಕ್ಕೆ ಬಿದ್ದಿದ್ದ ಶಿಶುವನ್ನು ಕುಂತಿಯು ಎತ್ತಿಕೊಂಡಳು. ಬಂಡೆಯ ಮೇಲೆ ಬಿದ್ದಿದ್ದರೂ ಶಿಶುವಿಗೆ ಏನೂ ಆಗಿರಲಿಲ್ಲ. ಕುಂತಿ ಪಾಂಡು ಇಬ್ಬರೂ ವಿಸ್ಮಯಗೊಂಡು ಮಗುವನ್ನು ಮುದ್ದಾಡಿದರು. ಪಾಂಡುವು ಕುಂತಿಗೆ ಮತ್ತೊಬ್ಬ ಪುತ್ರನನ್ನು ಪಡೆಯುವಂತೆ ಹೇಳಿದನು. ಇಂದ್ರನನ್ನು ಕುರಿತು ತಪಸ್ಸು ಮಾಡಿದನು. ಅದರಂತೆ ಕುಂತಿಯು ಇಂದ್ರನನ್ನು ಮಂತ್ರದಿಂದ ಆಹ್ವಾನಿಸಿದಳು. ಇಂದ್ರನು ಕುಂತಿಯೊಡನೆ ಸೇರಿದನು. ಒಡನೆಯೇ ಪುತ್ರನ ಜನನವಾಯಿತು. ಪಾಂಡುವಿನ ಮಕ್ಕಳಿಗೆ ಕ್ರಮವಾಗಿ ಯುಧಿಷ್ಠಿರ, ಭೀಮ, ಅರ್ಜುನರೆಂದು ಹೆಸರಿಡಲಾಯಿತು. ಆ ವೇಳೆಗೆ ಧೃತರಾಷ್ಟ್ರನಿಗೆ 101 ಜನ ಮಕ್ಕಳು ಹುಟ್ಟಿದ್ದರು. ಮಾದ್ರಿಯು ತನಗೂ ಕುಂತಿಯ ಮಂತ್ರದ ಬಲದಿಂದ ಮಕ್ಕಳಾಗಬೇಕೆಂದು ಆಸೆಪಟ್ಟಳು. ಪಾಂಡುವು ಕುಂತಿಯನ್ನು ಮಂತ್ರೋಪದೇಶದಿಂದ ಮಾದ್ರಿಗೂ ಮಕ್ಕಳಾಗುವಂತೆ ಮಾಡಲಾಗುವುದೇ ಎಂದು ಕೇಳಿದನು. ಕುಂತಿಯು ಒಪ್ಪಿದಳು. ಮಹಾಮಂತ್ರವನ್ನು ಪುನಶ್ಚರಣೆ ಮಾಡಿ ಅದರ ಶಕ್ತಿಯನ್ನು ಮಾದ್ರಿಗೆ ಧಾರೆ ಎರೆದು ತನಗೆ ಇಷ್ಟವಾದ ದೇವತೆಯನ್ನು ಸ್ಮರಿಸುವಂತೆ ಹೇಳಿದಳು. ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅವಳಿ ಜವಳಿ ಮಕ್ಕಳನ್ನು ಪಡೆದಳು. ಅವರಿಬ್ಬರಿಗೂ ನಕುಲ ಸಹದೇವರೆಂದು ಹೆಸರನ್ನಿಟ್ಟರು. ಪಾಂಡು ಪುತ್ರರಿಗೆಲ್ಲರಿಗೂ ಜಾತ ಕರ್ಮ ನಾಮಕರಣಾದಿಗಳು ನಡೆದವು. ಋಷಿಗಳು ಬಂದು ಸ್ವಸ್ತಿ ವಾಚನ ಮಾಡಿದರು. ಕುಂತಿಯ ಮಕ್ಕಳನ್ನು ಯುಧಿಷ್ಠಿರ, ಭೀಮ, ಅರ್ಜುನರೆಂದೂ ಮಾದ್ರಿಯ ಮಕ್ಕಳನ್ನು ನಕುಲ ಸಹದೇವರೆಂದೂ ಹೆಸರಿಸಿದರು. ಆ 5 ಬಾಲಕರು ಮಹಾಸತ್ವರಾಗಿ, ಮಹಾವೀರ್ಯರಾಗಿ, ಮಹಾಬಲರಾಗಿ, ಮಹಾಪರಾಕ್ರಮಿಗಳಾಗಿ ಇದ್ದರು. ಮಕ್ಕಳು ತಮ್ಮ ತಂದೆ ತಾಯಿಯರಿಗೂ ಶತಶೃಂಗ ಮಹರ್ಷಿ ಋಷಿ ಪತ್ನಿಗಳಿಗೂ ಅಚ್ಚುಮೆಚ್ಚಾಗಿದ್ದರು. ಅಸಾಧಾರಣವಾದ ಕ್ರೀಡಾ ಧನುರ್ವಿದ್ಯೆಗಳನ್ನು ಕಲಿಯುತ್ತಿದ್ದರು. ಅತ್ತ ಧೃತರಾಷ್ಟ್ರನ 100 ಮಕ್ಕಳು ಅಭಿವೃದ್ಧಿಯನ್ನು ಹೊಂದುತ್ತಿದ್ದರು. ದಿನಗಳು ಕಳೆದವು, ಮಾಸಗಳು ಕಳೆದವು, ಋತುಗಳು ಕಳೆದವು. 1 ವರ್ಷ ಋತುವಿನಲ್ಲಿ 1 ದಿನ ಪಾಂಡುವು ಮಾದ್ರಿಯೊಡನೆ ವನವಿಹಾರ ಮಾಡುತ್ತಿದ್ದನು. ಪಾಂಡುವಿನ ಮನಸ್ಸು ರಮ್ಯತೆಯನ್ನು ಪಡೆದಿತ್ತು. ಜೊತೆಯಲ್ಲಿದ್ದ ಮಾದ್ರಿಯ ಕೈ ಹಿಡಿದನು. ಮಾದ್ರಿಯು ಭಯದಿಂದ ಕೈಯನ್ನು ಬಿಡಿಸಿಕೊಂಡಳು.
ಆದರೂ ಪಾಂಡುವು ಋಷಿ ಶಾಪವನ್ನು ಮರೆತು ಮಾದ್ರಿಯು ಅದನ್ನು ಜ್ಞಾಪಿಸಿದರೂ ಬಲಾತ್ಕಾರವಾಗಿ ಮಾದ್ರಿಯನ್ನು ಆಲಂಗಿಸಿಕೊಂಡನು. ಒಡನೆಯೇ ಚೇತನಾರಹಿತನಾಗಿ ಕೆಳಕ್ಕೆ ಬಿದ್ದನು. ಮಾದ್ರಿಯು ಗಟ್ಟಿಯಾಗಿ ಅತ್ತಳು. ಕುಂತಿಯು ಮಕ್ಕಳೊಡನೆ ಅಲ್ಲಿಗೆ ಓಡಿ ಬಂದಳು. ಮಾದ್ರಿಯು ಮಕ್ಕಳನ್ನು ಅಲ್ಲೇ ನಿಲ್ಲಿಸಿ ನೀನೊಬ್ಬಳೇ ಬಾ ಎಂದಳು. ಕುಂತಿಯು ಗತಪ್ರಾಣನಾಗಿ ಬಿದ್ದಿದ್ದ ಪಾಂಡುವನ್ನು, ನೆಲದ ಮೇಲೆ ಬಿದ್ದು ದುಃಖಪಡುತ್ತಿದ್ದ ಮಾದ್ರಿಯನ್ನೂ ನೋಡಿದಳು. ಮಾದ್ರಿಯು ನಡೆದ ವಿಚಾರವನ್ನು ತಿಳಿಸಿದಳು. ಮಾದ್ರಿಯು ತಾನು ಪಾಂಡುವಿನ ಹಿರಿಯ ಪತ್ನಿಯಾಗಿದ್ದರಿಂದ ಅವನೊಡನೆ ಸಹಗಮನ ಮಾಡಲು ತೀರ್ಮಾನಿಸಿದಳು. ಮಕ್ಕಳನ್ನು ಕುಂತಿಯ ವಶಕ್ಕೆ ಒಪ್ಪಿಸಿದಳು. ಋಷಿ ಪತ್ನಿಗಳ ಸಮ್ಮುಖದಲ್ಲಿ ಮಾದ್ರಿಯು ಉರಿಯುತ್ತಿದ್ದ ತನ್ನ ಪತಿಯ ಚಿತೆಯನ್ನು ಏರಿ ಶರೀರವನ್ನು ತೊರೆದಳು. ಋಷಿ ಮಹರ್ಷಿಗಳು ಪರಸ್ಪರ ಸಮಾಲೋಚಿಸಿ ಪಾಂಡುವಿನ 5 ಮಕ್ಕಳನ್ನು, ಕುಂತಿಯನ್ನು, ಪಾಂಡು ಮಾದ್ರಿಯರ ಅಸ್ಥಿಗಳನ್ನು ತೆಗೆದುಕೊಂಡು ಹಸ್ತಿನಾಪುರಕ್ಕೆ ಬಂದರು. ಪುರದ ಮಹಾದ್ವಾರಕ್ಕೆ ಅವರು ಬಂದಿರುವ ವಿಚಾರ ತಿಳಿದು ಹಸ್ತಿನಾಪುರದ ನಾಗರಿಕರು, ಪೌರರು, ಪ್ರಜೆಗಳು, ಧೃತರಾಷ್ಟ್ರ, ಭೀಷ್ಮ, ವಿದುರ, ರಾಣಿ ವಾಸದವರು, ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ಅಲ್ಲಿಗೆ ಬಂದರು. ಆಗ ಮಹರ್ಷಿ ಸಮೂಹವು ಅವರುಗಳನ್ನು ಭೇಟಿ ಮಾಡಿ ತಮ್ಮ ಆಗಮನಕ್ಕೆ ಕಾರಣ ಹೇಳಿದರು. ಪಾಂಡು ಮಾದ್ರಿಯರ ಉತ್ತರ ಕ್ರಿಯೆಗಳನ್ನು ವಿದುರನು ಭೀಷ್ಮನ ಅನುಮತಿ ಪಡೆದು ನಡೆಸಿದನು. ಎಲ್ಲರೂ ಪಾಂಡು ಮಾದ್ರಿಯರಿಗೆ ಜಲತರ್ಪಣ ಮಾಡಿದರು. 12 ದಿನಗಳ ಕರ್ಮಗಳು ಕಳೆದ ನಂತರ ಭೀಷ್ಮನೂ ಕುಂತಿಯೂ ಬಂಧು ಮಿತ್ರರೂ ಸೇರಿ ರಾಜನಿಗೆ ಶ್ರಾದ್ದ ಮಾಡಿದರು. ಸಾವಿರಾರು ಜನರಿಗೆ ಭೋಜನ, ಭೂದಾನ, ಗ್ರಾಮದಾನ, ರತ್ನದಾನಗಳನ್ನು ಕೊಡಲಾಯಿತು. ಎಲ್ಲರೂ ಪುರಪ್ರವೇಶ ಮಾಡಿದರು. ವ್ಯಾಸರು ತಾಯಿ ಸತ್ಯವತಿಯನ್ನು ಕಂಡು, ಅಮ್ಮ, ಮುಂದೆ ಬರುವ ದಿನಗಳು ಬಹಳ ಪಾಪಿಷ್ಟವಾಗಿರುತ್ತವೆ ಎಂದರು. ಸತ್ಯವತಿಯು ಅಂಬಿಕೆ ಅಂಬಾಲಿಕೆಯರೊಡನೆ ವನವಾಸ ಮಾಡುತ್ತಾ ಕಾಲಕ್ರಮೇಣ 3 ಪರಲೋಕವನ್ನು ಸೇರಿದರು. ಧೃತರಾಷ್ಟ್ರನ 100 ಮಕ್ಕಳು, ಪಾಂಡುವಿನ 5 ಮಕ್ಕಳು ಯಾವಾಗಲೂ ಜೊತೆಯಲ್ಲಿ ಆಡುತ್ತಿದ್ದರು. ಪ್ರತಿಯೊಂದು ಆಟದಲ್ಲಿಯೂ ಧೃತರಾಷ್ಟ್ರನ ಮಕ್ಕಳು ಸೋಲುತ್ತಿದ್ದರು. ಪಾಂಡು ಪುತ್ರರು ಗೆಲ್ಲುತ್ತಿದ್ದರು. ಭೀಮನು ಆಟಗಳಲ್ಲಿ ತಿನ್ನುವುದರಲ್ಲಿ ಎಲ್ಲರನ್ನೂ ಮೀರಿಸಿದ್ದನು. ಕೌರವರ ಪುತ್ರರೊಡನೆ ಜಗಳವಾಡುತ್ತಿದ್ದನು. ಪಾಂಡವರನ್ನು ನೋಡಿ ದುರ್ಯೋಧನನಿಗೆ ಮಾತ್ರ ಅಸೂಯಾ ಭಾವವು ಹೆಚ್ಚುತ್ತಿತ್ತು. ಅವನು ಧರ್ಮಿಷ್ಠನಾಗಿರದೆ ಎಲ್ಲರಲ್ಲಿಯೂ ದೋಷವನ್ನೇ ಕಾಣುತ್ತಿದ್ದನು. ಭೀಮನನ್ನು ಮೋಸದಿಂದ ವಿನಾಶ ಮಾಡಬೇಕೆಂದು ಯೋಚಿಸಿದನು. ಅದಕ್ಕಾಗಿ ಕಾಲವನ್ನು ನಿರೀಕ್ಷಿಸುತ್ತಿದ್ದನು. ಒಂದು ದಿನ ಜಲವಿಹಾರಕ್ಕೆಂದು ಗಂಗಾ ನದಿಯ ತೀರದಲ್ಲಿ ಗುಡಾರಗಳನ್ನು ನಿರ್ಮಿಸಿ ಅಲ್ಲಿ ಸುಖ ಸಾಮಗ್ರಿಗಳನ್ನು, ಆಟ ಪಾಠ ವಸ್ತುಗಳು, ಬಗೆ ಬಗೆಯ ತಿಂಡಿ ತಿನಿಸುಗಳು ಎಲ್ಲವನ್ನೂ ಸಿದ್ಧಪಡಿಸಿದನು. ನಂತರ ಎಲ್ಲರನ್ನೂ ಕರೆದುಕೊಂಡು ಜಲವಿಹಾರಕ್ಕೆಂದು ಹೇಳಿ ಉದ್ಯಾನವನವನ್ನು ಸೇರಿದನು. ಎಲ್ಲ ಬಾಲಕರು ಸಂತೋಷದಿಂದ ಉಲ್ಲಾಸದಿಂದ ಕೂಡಿದ್ದು ಸ್ವಲ್ಪ ಕಾಲದ ಉಪಹಾರಕ್ಕಾಗಿ ಭೋಜನ ಶಾಲೆಗೆ ತೆರಳಿದರು. ತಮಗೆ ಬೇಕಾದ ಭಕ್ಷ್ಯಗಳನ್ನು ತಿನ್ನುತ್ತಾ ನಲಿದಾಡುತ್ತಿದ್ದರು. ದುರ್ಯೋಧನನು ಮೊದಲೇ ವಿಷಮಿಶ್ರಿತವಾದ ತಿಂಡಿಗಳನ್ನು ಪ್ರತ್ಯೇಕವಾಗಿ ಇರಿಸಿದ್ದನು. ಅವುಗಳನ್ನು ದುರ್ಯೋಧನನು ಬಹು ಪ್ರೀತಿಯಿಂದ ನಟಿಸುತ್ತಾ ಭೀಮನಿಗೆ ತಿನ್ನಿಸುತ್ತಿದ್ದನು. ವಿಷಮಿಶ್ರಿತವಾದ ಭಕ್ಷ್ಯಗಳನ್ನೆಲ್ಲ ಭೀಮನಿಗೆ ತಿನ್ನಿಸಿ ಅಲ್ಲಿಂದ ಹೊರಟು ಹೋದನು. ಬಾಲಕರೆಲ್ಲರೂ ಜಲಕ್ರೀಡೆಯಾಡಲು ಆರಂಭಿಸಿದರು. ಭೀಮನು ಅವರೊಡನೆ ಆಡುತ್ತಿದ್ದನು. ರಾಜಕುಮಾರರೆಲ್ಲರೂ ಜಲಕ್ರೀಡೆ ಆಡಿ ವಿಶ್ರಾಂತಿಗಾಗಿ ಬಿಡಾರ ಸೇರಿದರು. ಭೀಮನಿಗೆ ವಿಷದ ಆಹಾರದ ದೆಸೆಯಿಂದ ನೀರಿನಿಂದ ಏಳಲಾಗದೆ ನದಿಯ ದಡದಲ್ಲಿ ಉರುಳಿದನು. ಇದನ್ನು ತಿಳಿದ ದುರ್ಯೋಧನನು ಭೀಮನ ಬಳಿಗೆ ಬಂದು ಹತ್ತಿರದಲ್ಲಿದ್ದ ಬಳ್ಳಿಗಳಿಂದ ಭೀಮನ ಕೈಕಾಲುಗಳನ್ನು ಕಟ್ಟಿ ಅವನನ್ನು ನದಿಯಲ್ಲಿ ಹಾಕಿಬಿಟ್ಟನು. ಏನೂ ತಿಳಿಯದವನಂತೆ ಅರಮನೆ ಸೇರಿದನು. ಭೀಮನ ಶರೀರವು ಮುಳುಗಿ ನಾಗಲೋಕಕ್ಕೆ ಹೋಯಿತು. ಅಲ್ಲಿದ್ದ ಸರ್ಪಗಳು ಭೀಮನನ್ನು ಕಚ್ಚಿದವು. ಭೀಮನಿಗೆ ಹಿಂಸೆ ಆಗಲಿಲ್ಲ. ಅದಕ್ಕೆ ಬದಲಾಗಿ ಅವನ ದೇಹದಲ್ಲಿದ್ದ ವಿಷವು ನಾಶವಾಯಿತು. ಸರ್ಪರಾಜನಾದ ವಾಸುಕಿಯು ಭೀಮನ ಬಳಿಗೆ ಬಂದು ಅವನನ್ನು ಬಾಚಿ ತಬ್ಬಿಕೊಂಡನು. ಭೀಮನು ವಾಸುಕಿಯ ಬಂಧುವೆಂದು ತಿಳಿಯಿತು. 1,000 ಆನೆಯ ಬಲವು ಬರುವ ಅಮೃತವನ್ನು ಭೀಮನಿಗೆ ಉಣಿಸಿದನು. ಇತ್ತ ಕಡೆ ರಾಜಕುಮಾರರು ಕ್ರೀಡಾ ಸ್ಥಳದಿಂದ ಅರಮನೆಗೆ ಹಿಂತಿರುಗಿದರು. ಭೀಮನು ಇನ್ನೂ ಬಂದಿರಲಿಲ್ಲ. ಎಲ್ಲರೂ ಆತಂಕದಲ್ಲಿದ್ದರು. ದುರ್ಯೋಧನನು ಮಾತ್ರ ಸಂತೋಷದಿಂದಿದ್ದನು. ಭೀಮನನ್ನು ನೆನೆದು ಕುಂತಿಗೂ ಚಿಂತೆಯಾಯಿತು. 8ನೆಯ ದಿನ ಭೀಮನು ಸರ್ಪಲೋಕದಿಂದ ಮೇಲೆದ್ದು ನೀರಿನಿಂದ ಹೊರಬಂದು ರಭಸದಿಂದ ಹಸ್ತಿನಾಪುರ ಸೇರಿ ಅರಮನೆಗೆ ಬಂದನು. ಕುಂತಿ ಮತ್ತು ಪಾಂಡುಪುತ್ರರು ಸಂತೋಷ ಸಮಾಧಾನ ಹೊಂದಿದರು. ನಡೆದ ಸಮಾಚಾರವನ್ನು ಭೀಮನು ಹೇಳಿದನು. ಆ ವಿಷಯವನ್ನು ಬೇರೆ ಯಾರಲ್ಲಿಯೂ ಹೇಳದೆ ಇನ್ನು ಮುಂದೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕೆಂದುಕೊಂಡರು.
ಭೀಮನು ಬದುಕಿ ಬಂದದ್ದು ದುರ್ಯೋಧನನಿಗೆ ಬಹಳ ದುಃಖವಾಯಿತು. ಶಕುನಿ, ದುಶ್ಯಾಸನ, ಕರ್ಣ ಮುಂತಾದವರೊಡನೆ ಚರ್ಚಿಸಿ ಪಾಂಡವರನ್ನು ಸಂಹರಿಸಲು ನಾನಾ ಯೋಜನೆಗಳನ್ನು ಸಿದ್ಧಪಡಿಸುತ್ತಿದ್ದನು. ಧೃತರಾಷ್ಟ್ರನಿಗೂ ಇದು ತಿಳಿಯಿತು. ತನ್ನ ಮಕ್ಕಳನ್ನು ಪಾಂಡವರನ್ನು ಗೌತಮರ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಟ್ಟನು. ಗೌತಮರಿಗೆ ಕೃಪರೆಂದು ಹೆಸರಿತ್ತು. ಅವರಲ್ಲಿ ರಾಜಕುಮಾರರ ಧನುರ್ವಿದ್ಯಾಭ್ಯಾಸವು ಪ್ರಾರಂಭವಾಯಿತು.